ಎಲ್ಲರಿಗೂ ನಮಸ್ಕಾರ. ಕ್ವಿಕ್ ಫ್ಲಿಕ್ಸ್ಗೆ ನಿಮಗೆ ಸ್ವಾಗತ. ಇಂದು ನಾವು 2025ರ ಬಹು ನಿರೀಕ್ಷಿತ ಅಜಿತ್ ಕುಮಾರ್ ಅಭಿನಯದ ಆಕ್ಷನ್ ಥ್ರಿಲ್ಲರ್ ವಿಡಾಮುಯಾಚಿ ವಿಮರ್ಶೆ ಮಾಡುತ್ತಿದ್ದೇವೆ. ಮಗೀಜ್ ತಿರುಮೇಣಿ ನಿರ್ದೇಶಿಸಿದ ಈ ಚಿತ್ರ 1997ರ ಹಾಲಿವುಡ್ ಚಲನಚಿತ್ರ ಬ್ರೇಕ್ಡೌನ್ನಿಂದ ಸ್ಫೂರ್ತಿ ಪಡೆದಿದೆ. ಹಾಗಾದರೆ ಈ ಸಿನಿಮಾ ನಿರೀಕ್ಷೆಗಳನ್ನು ತಲುಪಿದೆಯೇ? ಕಂಡುಹಿಡಿಯೋಣ. ವಿಮರ್ಶೆಗೆ ಧುಮುಕುವ ಮೊದಲು ವಿಡಾಮುಯಾಚಿಯನ್ನು ಒಂದು ರೋಮಾಂಚಕಾರಿ ಯೋಜನೆಯನ್ನಾಗಿ ಮಾಡಿದ್ದೇನು ಎಂದು ನೋಡೋಣ. ತೀವ್ರವಾದ ಆಕ್ಷನ್ ಪಾತ್ರದಲ್ಲಿ ಅಜಿತ್ ಕುಮಾರ್ ಅಭಿಮಾನಿಗಳು ತಮ್ಮ ತಲೈವರನ್ನು ಪೂರ್ಣ ಪ್ರಮಾಣದ ಆಕ್ಷನ್ ಥ್ರಿಲ್ಲರ್ನಲ್ಲಿ ನೋಡಲು ಕಾತರರಾಗಿದ್ದರು. ಬಲವಾದ ಪೋಷಕ ತಾರಾಗಣ ಅರ್ಜುನ್ ಸರ್ಜಾ, ತ್ರಿಷಾ, ರೆಜಿನಾ ಕಸ್ಸಂದ್ರಾ, ಅರವ್ ಮತ್ತು ರಮ್ಯಾ ಸುಬ್ರಮಣಿಯನ್ ಅವರೊಂದಿಗೆ ಚಲನಚಿತ್ರವು ಬಲವಾದ ತಂಡವನ್ನು ಹೊಂದಿತ್ತು. ನಿರ್ದೇಶಕ ಮಗೀಜ್ ತಿರುಮೇಣಿ ಥ್ರಿಲ್ಲರ್ಗಳಿಗೆ ಹೆಸರುವಾಸಿಯಾದ ಅವರು ತೆರೆಯ ಮೇಲೆ ಹಿಡಿತ ಸಾಧಿಸುವ ಕಥೆಯನ್ನು ತಂದಿದ್ದಾರೆ. ಹಾಲಿವುಡ್ ಶೈಲಿಯ ಛಾಯಾಗ್ರಹಣ, ಹಾಲಿವುಡ್ ಥ್ರಿಲ್ಲರ್ಗಳಿಂದ ಪ್ರೇರಿತವಾದ ದೃಶ್ಯಗಳು ಉತ್ಸಾಹವನ್ನು ಹೆಚ್ಚಿಸಿದವು. ಕಥಾ ಸಾರಾಂಶ: ಸಂತೋಷದ ದಂಪತಿಗಳ ಪ್ರವಾಸವು ಪತ್ನಿ ನಿಗೂಢವಾಗಿ ಕಾಣೆಯಾದಾಗ ದುಃಸ್ವಪ್ನವಾಗಿ ಬದಲಾಗುತ್ತದೆ. ಅಜಿತ್ ಕುಮಾರ್ ನಟಿಸಿದ ಪತಿ ಆಕೆಯ ಹುಡುಕಾಟದಲ್ಲಿ ತೊಡಗುತ್ತಾನೆ, ಆದರೆ ಒಂದು ಗುಪ್ತ ವಿಲನ್ ಆತನ ದಾರಿಗೆ ಅಡೆತಡೆಗಳನ್ನು ಹಾಕುತ್ತಲೇ ಇರುತ್ತಾನೆ. ಆ ಹುಡುಕಾಟವು ಆತನನ್ನು ಅಜರ್ಬೈಜಾನ್ಗೆ ಕರೆದೊಯ್ಯುತ್ತದೆ, ಅಲ್ಲಿ ಅವನು ಅಪಾಯಕಾರಿ ಪಿತೂರಿಯನ್ನು ಬಯಲಿಗೆಳೆಯುತ್ತಾನೆ. ಅವನು ತನ್ನ ಹೆಂಡತಿಯನ್ನು ಉಳಿಸುತ್ತಾನೆಯೇ? ಅದೇ ವಿಡಾಮುಯಾಚಿಯ ರೋಚಕ ಪಯಣ. ಪಾಸಿಟಿವ್ಸ್: ಆಕರ್ಷಕ ಕಥಾಹಂದರ, ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಸರಳವಾದರೂ ಹಿಡಿತ ಸಾಧಿಸುವ ಥ್ರಿಲ್ಲರ್. ಅಜಿತ್ ಕುಮಾರ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ತಲೈವರ ಮೋಡಿ ಮತ್ತು ತೀವ್ರವಾದ ಅಭಿನಯ ಪ್ರದರ್ಶನವನ್ನು ಕದಿಯುತ್ತದೆ. ಹಾಲಿವುಡ್ ಶೈಲಿಯ ಛಾಯಾಗ್ರಹಣ ಮತ್ತು ಬಣ್ಣ ಗ್ರೇಡಿಂಗ್, ಪ್ರತಿಯೊಂದು ಫ್ರೇಮ್ ಅದ್ಭುತವಾಗಿ ಕಾಣುತ್ತದೆ. ಇದು ಶ್ರೀಮಂತ ಅಂತರರಾಷ್ಟ್ರೀಯ ಭಾವನೆಯನ್ನು ನೀಡುತ್ತದೆ. ಕಾರು ಚೇಸ್ ಮತ್ತು ಆಕ್ಷನ್ ಸನ್ನಿವೇಶಗಳು, ದ್ವಿತೀಯಾರ್ಧದ ಕಾರು ಆಕ್ಷನ್ ದೃಶ್ಯವನ್ನು ಅದ್ಭುತವಾಗಿ ಸಂಯೋಜಿಸಲಾಗಿದೆ ಮತ್ತು ಅಜಿತ್ ಯಾವುದೇ ಸಾಹಸ ಸಹಾಯಕರಿಲ್ಲದೆ ಅದನ್ನು ಮಾಡಿದ್ದಾರೆ. ವಿರಾಮ ಪೂರ್ವ ಮತ್ತು ವಿರಾಮ ತಿರುವುಗಳು, ವಿರಾಮದ ಮೊದಲು ಅನಿರೀಕ್ಷಿತ ತಿರುವುಗಳು ಉತ್ಸಾಹವನ್ನು ಹೆಚ್ಚಿಸಿದವು. ತನಿಖಾ ದೃಶ್ಯಗಳು, ಕಾಣೆಯಾದ ಪತ್ನಿಗಾಗಿ ಹುಡುಕಾಟದ ಪ್ರಕ್ರಿಯೆಯು ಆಕರ್ಷಕವಾಗಿ ಮತ್ತು ಉತ್ತಮವಾಗಿ ಕಾರ್ಯಗತಗೊಂಡಿತು. ನೆಗಟಿವ್ಸ್: ನಿಧಾನ ಆರಂಭ, ಮೊದಲ 40 ನಿಮಿಷಗಳು, ಆರಂಭಿಕ ಭಾಗವು ಫ್ಲಾಟ್ ಮತ್ತು ಆಸಕ್ತಿರಹಿತವಾಗಿತ್ತು. ದ್ವಿತೀಯಾರ್ಧದಲ್ಲಿ ಥ್ರಿಲ್ ಕೊರತೆ, ಉತ್ತಮ ಮೊದಲಾರ್ಧದ ನಂತರ ದ್ವಿತೀಯಾರ್ಧವು ಕುತೂಹಲವನ್ನು ಉಳಿಸಿಕೊಳ್ಳಲು ವಿಫಲವಾಯಿತು. ಅನಿರುದ್ಧ್ ಅವರ ಹಿನ್ನೆಲೆ ಸಂಗೀತವು ನಿರಾಶಾದಾಯಕವಾಗಿತ್ತು, ಕೆಲವು ಕ್ಷಣಗಳನ್ನು ಹೊರತುಪಡಿಸಿ ಅವರ ಎಂದಿನ ಹೆಚ್ಚಿನ ಶಕ್ತಿಯ ಸಂಗೀತ ಕಾಣೆಯಾಗಿತ್ತು. ಭಾವನಾತ್ಮಕ ಸಂಪರ್ಕವು ದುರ್ಬಲವಾಗಿತ್ತು, ಚಿತ್ರದ ಮೂಲ ಆಧಾರದ ಹೊರತಾಗಿಯೂ ಬಲವಾದ ಭಾವನಾತ್ಮಕ ಪರಿಣಾಮವನ್ನು ಉಂಟುಮಾಡಲು ಸಾಧ್ಯವಾಗಲಿಲ್ಲ. ಫೈನಲ್ ವರ್ಡಿಕ್ಟ್: ಅಜಿತ್ ಅಭಿಮಾನಿಗಳಿಗೆ ಅವರ ಉಪಸ್ಥಿತಿ, ಆಕ್ಷನ್ ಸನ್ನಿವೇಶಗಳು ಮತ್ತು ಛಾಯಾಗ್ರಹಣದಿಂದಾಗಿ ಇದು ಒಂದು ಟ್ರೀಟ್ ಆಗಿದೆ. ಸಾಮಾನ್ಯ ಪ್ರೇಕ್ಷಕರಿಗೆ ಇದು ಸರಾಸರಿ ಥ್ರಿಲ್ಲರ್ ಆಗಿದ್ದು, ಬಿಗಿಯಾದ ಬರಹ ಮತ್ತು ಬಲವಾದ ಭಾವನೆಗಳೊಂದಿಗೆ ಉತ್ತಮವಾಗಿರುತ್ತಿತ್ತು. ಒಟ್ಟಾರೆಯಾಗಿ ಇದು ಒಂದು ಬಾರಿ ನೋಡಬಹುದಾದ ಸಿನಿಮಾ, ವಿಶೇಷವಾಗಿ ಆಕ್ಷನ್ ಪ್ರಿಯರಿಗೆ. ಇಂದಿನ ವಿಮರ್ಶೆ ಇಷ್ಟೇ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ಚಲನಚಿತ್ರ ನವೀಕರಣಗಳಿಗಾಗಿ ಕ್ವಿಕ್ ಫ್ಲಿಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ವಿಡಾಮುಯಾಚಿ ಇಷ್ಟವಾಯಿತೆ. ಮುಂದಿನ ವಿಮರ್ಶೆಯಲ್ಲಿ ಸಿಗೋಣ.